ಬನ್ನಿ, ಈಗ ಈ ಬಡವರಿಗೆ ಮನೆ ಕೊಡ್ತೇವೆ, ಕೊಡೋದು ಮಣ್ಣಂಗಟ್ಟಿ 1-1.5 ಲಕ್ಷ ರೂಪಾಯಿ. ಎಲ್ಲಿಗೆ ಹೋಗುತ್ತೆ ಸರ್ ಮನೆ? ನಿಮ್ಗೆ ನೋಡಿದಾಗ ಗೊತ್ತಾಗಲ್ಲ ಈತ ಬಡವ, ಈತನಿಗೆ ಏನಿಲ್ಲ, ಊರಲ್ಲಿ ಗೊತ್ತಾಗಲ್ವಾ ಇವ್ರಿಗೆ ಏನಿಲ್ಲ ಒಂದು ಮನೆ ಕಟ್ಕೊಡಿ. ಎಲ್ಲಿ ಹೋಗ್ತೀರಿ ಜನಗಳೆಲ್ಲ? ಊರಲ್ಲಿ ಕಡು ಬಡವರು ಇರ್ತಾರೆ, ನಿಮಗೊಂದು ಮನೆ ಸಿಗುತ್ತಪ್ಪ ಮಾಡ್ಕೊಳ್ಳಿ. ಯಾಕೆ ಮಾಡ್ಕೊಳ್ಳೋದಿಲ್ಲ? ನೋಡಿ, ಒಂದು ಸ್ಟೋರಿ ತಂದಿದ್ದೀನಿ ಕಲಬುರಗಿಯಿಂದ. ಈ ಜನಪ್ರತಿನಿಧಿಗಳು ಅಷ್ಟು ಮನೆ ಕಟ್ಕೊಡ್ತೀನಿ, ಎಷ್ಟು ಮನೆ ಕಟ್ಕೊಡ್ತೀನಿ, ಎಲ್ಲದಕ್ಕೂ ಸಿದ್ದರಾಮಯ್ಯ ಬರಬೇಕು ಅಂತಿಲ್ಲ, ಎಲ್ಲದಕ್ಕೂ MP ಬರಬೇಕು ಅಂತಿಲ್ಲ, ಎಲ್ಲದಕ್ಕೂ MLA ಬರಬೇಕು ಅಂತಿಲ್ಲ, ಎಲ್ಲದಕ್ಕೂ ಜಿಲ್ಲಾ ಪಂಚಾಯತ್ ಮೆಂಬರ್ ಬರಬೇಕು ಅಂತಿಲ್ಲ, ಪಟ್ಟಣ ಪಂಚಾಯತ್ತು, ನಗರಸಭೆ, ಪುರಸಭೆ ಅವನು ಬರಬೇಕಾಗಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಬರಬೇಕಾಗಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿರುತ್ತೆ. ಒಂದು ಗ್ರಾಮ ಪಂಚಾಯತಿ ಅಂದರೆ ಏನು ಸರ್? 5,000 ಜನ ಇರ್ತಾರೆ. ಒಂದು ಗ್ರಾಮ ಪಂಚಾಯತ್ 5,000 ಜನ. ಆ 5,000 ಜನಕ್ಕೆ ಒಂದು 10-15 ಜನ ಕಾರ್ಪೊರೇಟರ್ಗಳಿರ್ತಾರೆ, ಸದಸ್ಯ. ಅವ್ರಿಗೆ ಗೊತ್ತಿರೋದಿಲ್ವಾ ಇದು ತಮ್ಮ ಏರಿಯಾದಲ್ಲಿ ಯಾರಿಗೆ ಮನೆ ಇಲ್ಲ, ಯಾರಿಗೆ ಮನೆ ಅಂಥೇಳಿ? ಇಲ್ಲೊಬ್ಬರು ಹಿರಿಯ ಜೀವ ಇದೆ ಸರ್, ಒಬ್ರಿಗೆ ಅದಕ್ಕೊಂದು ಸಣ್ಣ ಒಂದು ಸೂರು ಮಾಡ್ಕೊಡೋಕ್ಕಾಗಿಲ್ಲ. ಸ್ಟೋರಿ ನೋಡಿ. ಕಲಬುರಗಿ ವೃದ್ಧೆ ಕಣ್ಣೀರು. ಕಚೇರಿಯಿಂದ ಕಚೇರಿಗೆ ಅಜ್ಜಿಯ ಅಲೆದಾಟ. ಹೊಟ್ಟೆಪಾಡಿಗಾಗಿ ಹೊಲದಿಂದ ಕಟ್ಟಿಗೆ ಕಡಿದುಕೊಂಡು ಬಂದು ಮನೆಯಲ್ಲಿ ಜೋಡಿಸ್ತಾ ಇರುವ ವೃದ್ಧೆ. ಮುಪ್ಪಿನ ಕಾಲದಲ್ಲಾದ್ರೂ ಇರೋದಕ್ಕೆ ಒಂದು ಸ್ವಂತ ಸೂರು ಇರ್ಲಿ ಅಂತ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಲೆದು ಸುಸ್ತಾಗಿ ಕೂತಿರುವ ಅಜ್ಜಿ. ಅಂದ ಹಾಗೆ ಈ ವೃದ್ಧೆಯ ಹೆಸರು ನರಸಮ್ಮ ಅಂತ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ನಿವಾಸಿ. ಈಕೆಯ ಪತಿ ಕಳೆದ 12 ವರ್ಷಗಳ ಹಿಂದೆಯೇ ಮೃತಪಟ್ಟಿದ್ದಾರೆ. ಇರೋ 3 ಜನ ಮಕ್ಕಳಲ್ಲಿ ಒಬ್ಬ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ, ಇನ್ನೊಬ್ಬ ಮಾನಸಿಕ ಅಸ್ವಸ್ಥನಾಗಿ ಮನೆ ಬಿಟ್ಟು ಹೋಗಿದ್ದಾನೆ, ಇರೋನೊಬ್ಬ ಮಗ ಕೂಲಿ ನಾಲಿ ಮಾಡ್ಕೊಂಡಿದ್ದಾನೆ. ಆದ್ರೆ ಈ ವೃದ್ಧೆಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಸಾವಿರಾರು ರೂಪಾಯಿ ಬಾಡಿಗೆ ನೀಡಿ ಇರೋದಕ್ಕೆ ಆಗದಂತಹ ಪರಿಸ್ಥಿತಿ. ಆಕೆಯ ಕಷ್ಟ ಕಂಡು ಊರವರೇ ತಮ್ಮ ಮನೆಯ ಒಂದು ಕೋಣೆಯನ್ನ ಆಕೆಗೆ ಇರೋದಕ್ಕೆ ಅಂತ ಉಚಿತವಾಗಿ ನೀಡಿದ್ದಾರೆ. ಆದ್ರೆ ಇದೀಗ ತಾನಿರುವ ಆ ಒಂದು ಕೋಣೆಯನ್ನ ಕೂಡ ಖಾಲಿ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನರಸಮ್ಮಳ ಪಾಲಿಗೆ ಬಂದಿದೆ. ಹಾಗಾಗಿ ಇರೋದಕ್ಕೆ ಒಂದು ಸ್ವಂತ ಸೂರು ನಿರ್ಮಿಸಿಕೊಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದಾರೆ ನರಸಮ್ಮ. ನನ್ನ ಮನೆ ಇಲ್ರಿ, ನನ್ ಭಾಳ ತರಸ ನೋಡ್ರಿ ಸಾಬ್ರೆ. ನಾ ಹಿಂಗೆ ಮಂದಿ ಮನೆ ತಿರ್ಗಲತ್ತಿ ನೋಡ್ರಿ. ನನ್ನ ಮಗನು ಹುಚ್ಚ ಮಾಡ್ಲತ್ತನ್ರಿ. ಯಾವಾಗ ನಾನು ಮಾಡ್ಕೊಂಡು ಹಿಡಿದ್ರಿ ಇಷ್ಟ ನೋಡ್ರಿ, ಮನಿನೇ ಇಲ್ಲ ಒಟ್ಟದಲ್ಲಿ ಮನೆ ಇಲ್ರಿ ಸಾಬ್ರೆ. ಹಿಂಗೆ ತಿರ್ಗಲ್ರಿ, ಎಲ್ಲಿ ಕಡೆ ಕೊಟ್ಟಿಲ್ಲ, ಇಲ್ಲಿ ಬಂದು ಹೋದ್ರಿ ನೋಡ್ರಿ. ಎಲ್ಲಿ ಮನೆ ಇಲ್ಲ ನನಗೆ, ಹಿಂಗೆ ತಿರ್ಗಲತ್ತಿ ನೋಡ್ರಿ ನಾನು ಸಾಬ್ರೆ. ನನ್ನ ಮನೆ ಇಲ್ಲ. ಎಷ್ಟು ವರ್ಷ ಆಯ್ತು, ನಾವು ವಯಸ್ಸಾಯ್ತು, ಸಾಯ್ಲಿಕ್ಕೆ ಇರೋದ, ನನಗೆ ಮನೆ ಇಲ್ಲ ಒಟ್ಟದಲ್ಲಿ. ನನ್ನ ಗಂಡ ಬಿ ಹಿಂಗೆ ಮಂದಿ ಮನೆಗೆ ಸತ್ತು ಹೋಗ್ಯಾನ. ಆಯ್ತು ಮಗ ಒಬ್ಬ ಬಿಲ್ಡಿಂಗಾಗ ಬಿದ್ದಾನ. ಇದು ಒಂದು ಮಗ ನೋಡ್ರಿ. ಒಂದು ಮಗನ ಮೇಲೆ ಇಲ್ಲಿ ಬಂದಿನಿ, ಇಲ್ಲಿ ಬಿ ಖಾಲಿ ಮಾಡಲ್ತಾರ. ನನಗೆ ಒಟ್ಟನ ಮನೆನೇ ಇಲ್ಲ ನೋಡ್ರಿ. ಇನ್ನು ಈ ನರಸಮ್ಮ ಮನೆಗಾಗಿ ಈ ಹಿಂದೆ ಪಂಚಾಯತಿಗೆ ಸಾಕಷ್ಟು ಬಾರಿ ಅರ್ಜಿ ಕೂಡ ಹಾಕಿದ್ದಾಳೆ. ಆದ್ರೆ ಆಕೆಗೆ ಮನೆ ಮಾತ್ರ ಸಿಕ್ಕಿಲ್ಲ. ಹಾಗಾಗಿ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ಕೊಂಡಿದ್ದಾಳೆ. ಇನ್ನು ಇರೋ ಒಬ್ಬ ಮಗನು ದುಡಿದ ದುಡ್ಡು 1 ರೂಪಾಯಿ ಕೂಡ ಮನೆಗೆ ನೀಡೋದಿಲ್ವಂತೆ. ಉಚಿತವಾಗಿ ಬರೋ ರೇಷನ್ ಮತ್ತು ಗೃಹಲಕ್ಷ್ಮಿ ಹಣದಲ್ಲೇ ಹೊಟ್ಟೆ ಪಾಡನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಮೊದಲೇ ಅವಳ ಗಂಡ ಇದ್ದ, ಆ ಗಂಡ ತೀರಿಕೊಂಡು ಭಾಳ ಸುಮಾರು ವರ್ಷ ಆಯಿತು. ಮಕ್ಕಳಿದ್ದಾರೆ, ಮಕ್ಕಳ ಉಪಯೋಗ ಇಲ್ಲ. ಈ ವೃದ್ಧೆಗೆ ಇವತ್ತು ಬೇರೆಯವ್ರ ಮನೆಯಲ್ಲಿ ಕಿರಾಯ ಇದ್ದಾಳೆ. ಆ ಕಿರಾಯನ್ನು ಇವತ್ತು ಯಾರಾದರೂ ಬಿಡಿಸಿದರೆ ಅವಳು ಎಲ್ಲಿರಬೇಕು? ಏನೂ ಇಲ್ರಿ, ಬರೇ ಹೊಲ ಇಲ್ಲ, ಮನೆ ಇಲ್ಲ, ಒಣ ಬಾಡಿಗೆ ಮನೆಯಾಗಿರೋದು. 10 ಕೂಲಿ ಬಿ ತೀರಲ್ಲ ಆಕಿಗೆ. ಎಷ್ಟದ ನೋಡ್ರಿ. ಹಂಗೆ ಎದಕ್ಕೆ ಬಂತು, ಏನು ಇದ್ದಿದ್ದು ರೇಷನ್ ಅಕ್ಕಿ ಬರ್ತಾವೆ, ಏನು ತಿಂತಾಳೋ ಏನು ಉಣ್ತಾಳೋ ಗೊತ್ತಿಲ್ಲ ನೋಡ್ರಿ. ಆಕಿಗೆ ಕೆಲಸ ಏನೋ ತೀರಲ್ಲ. ಅದೇನೇ ಇರ್ಲಿ, ಸರ್ಕಾರ ವಸತಿ ಯೋಜನೆ ಅಡಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೇವೆ ಅಂತ ದೊಡ್ಡದಾಗಿ ಜಂಬಾ ಕೊಚ್ಕೊಳ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಅರ್ಹ ಫಲಾನುಭವಿಗಳಿಗೆ ಮನೆಯೇ ಇಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆ 1.5 ಲಕ್ಷದ ಮನೆಗಳನ್ನು ಅಟ್ಲೀಸ್ಟ್ ಇವ್ರಿಗೊಂದು ಕೊಡಿಸ್ರಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಡೋದಕ್ಕೆ ಅವಕಾಶ ಇರುತ್ತೆ ಎಲ್ಲರಿಗೂ. ಗುರುನಾಥ್ ರಾಥೋಡ್ PDO, ಘಮಾವತಿ ತಹಶೀಲ್ದಾರ್, ವಿಲಾಸರಾಜ್ ಪ್ರಸನ್ನ EO, ಭವಾರ್ ಸಿಂಗ್ ಮೀನಾ CO, ಫೌಜಿಯಾ ತರುಣ್ಣಂ ಜಿಲ್ಲಾಧಿಕಾರಿಗಳು, ಅವಿನಾಶ್ ಜಾಧವ್ ಶಾಸಕರು, ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರೆಲ್ಲ ಗಮನಕ್ಕೆ ತರ್ತಾ ಇದ್ದೀನಿ. ಇದಕ್ಕೆ ಏನಾದರೂ ಒಂದು ಫಾಲೋ ಅಪ್ ಮಾಡುವಂಥದ್ದಾಗಲಿ ನಮ್ಮ ರಿಪೋರ್ಟರ್ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಾಕ್ತರು ಮಾಡಿದಾರಾ? ಓಕೆ, ಇದು ದೃಶ್ಯ ತೋರಿಸ್ತೀನಿ ಯಾವೆಲ್ಲ ರೀತಿಯಲ್ಲಿ ಚೇಂಜ್ ಆಯಿತು ಅಂತೇಳಿ. ನೀವು ಕೂಡ ಇಷ್ಟಪಡ್ಬೋದು ಇದನ್ನು ನೋಡಿ. ಮೊದಲಿಗೆ
ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಪರದಾಟ ಪಾಪ ಹಿಂಗೆ ನಿಂತ್ಕೋಬೇಕು. ಅವ್ರಿಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಕ್ಯಾಮ್ರಾ ನೋಡುವಾಗ, ಬಟ್ ವಿಧಿ ಇಲ್ಲ ಸರ್ ನಮಗೆ. ಅವ್ರು ನೋಡಿ ಅಲ್ಲಿ ಸ್ವಲ್ಪ ಹಿರಿಯರಾದವರೆಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ. ಏನದು ಜಾತ್ರೆಗೆ ಬಂದಿರೋದಾ ನೋಡಿ ಬಾಗಿಲು ಮೂಲೆಯಲ್ಲಿ? ಯಾಕೆ ಬಡವರು ಕೇಳೋರಿಲ್ಲ. ಒಬ್ಬ MLA ಮಕ್ಕಳು ಹಂಗೆ ಕೂತಾರ? MLA ಹೆಣ್ತಿ ಕೂರ್ತಾರಾ? ಹಾಂ ಇಲ್ಲಲ್ಲ. ಮತ್ತು ಇವ್ರು ಯಾಕೆ ಕೂರ್ಬಾರೋ? ಯಾಕೆ ಕೂರ್ಬೇಕು ಇವ್ರಿಗೆ? MLAಗಳೇನು ಕೂಡ ಹಂಗ ಅಂತ ಕೇಳಬೇಕಾ ನಾವು? ಓಕೆ, ನೆಕ್ಸ್ಟು ಅಷ್ಟೇ ಸರ್, 60 ಸೆಕೆಂಡ್ಸ್. ನಾವೇನು ನೀವು ಇದಕ್ಕೆ ಭಾಳ ಸುಸಜ್ಜಿತವಾದಂತಹ ಆಮೇಲೆ ವಜ್ರದ ಮತ್ತು ಚಿನ್ನದ ಗರಿ ಇರುವಂಥ ಚೇರೆಲ್ಲ ಕೇಳಲಿಲ್ಲ. ಕಬ್ಬಿಣದಾದರೆ ಕಬ್ಬಿಣದ ಕೂತ್ಕೊಳ್ಳೋಕೆ ಜಾಗ ಬೇಕಷ್ಟೇ. ನೋಡಿ ಬಂತು, ನಮ್ಮ ರಿಪೋರ್ಟರ್ ಅದನ್ನು ಹೇಳ್ಕೊಂಬರ್ತಾ ಇದ್ದಾರೆ ಜೊತೆಗೆ. ನೋಡಿ ಬಂತು, ನೋಡಿ ಹೆಂಗೆ ಕೂತಿದ್ದಾರೆ. ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಕೂತಿರ್ತಾರಲ್ಲ ಆ ಥರ ಕೂತಿದ್ದಾರೆ ಪಾಪ. ಒಂದು ಚೇರ್ ಹಾಕಿದರೆ ಮುಗಿದೋಯ್ತಲ್ಲ. ಚೇರ್ ಹಾಕಿದರೆ ಮತ್ತೂ ಕೂಡ ಜಾಗ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಪಾಪ ನೋಡಿ ಎಂಥ ಖುಷಿ ನೋಡಿ ಇಟ್ಟ ತಕ್ಷಣ ತಾಯಂದ್ರಿಗೆಲ್ಲ. ಮೂರನೇ ದೃಶ್ಯ ಆಯಿತು ನೋಡಿ, ಟೇಬಲ್ ಸಣ್ಣ ಕೆಲಸ, ಆದರೆ ಅದರ ಪರಿಣಾಮ ಭಾಳ ದೊಡ್ಡದು. ಯಾಕೆಂದರೆ ಇದು ಯಾವ ಥರ ಕೆಲಸ ಅಂತಂದರೆ, ಒಂದು ಕಡೆ ನೀರು ಪೋಲಾಗ್ತಾ ಇರುತ್ತೆ ಅಂದಿಟ್ಕೊಳ್ಳಿ, ನೀರು ಹೋಗ್ತಾ ಇರುತ್ತೆ, ನೀವು ಅದನ್ನು ಟ್ಯಾಪ್ ಹಿಂಗೆ ತಿರುಗಿಸಿದ್ರೆ ಸಾಕು ಬಂದಾಗತ್ತೆ. ಎಷ್ಟು ನೀರು ಉಳಿಯುತ್ತೆ, ಆ ಥರದ ಕೆಲಸ ಇದು. ಫಟಾಫಟ್ ಹೊಸ ಟೇಬಲ್ ಹಾಕ್ಸಿದ್ರು, ಬಂತು ನೋಡಿ ಟೇಬಲ್. ಆಮೇಲೆ ತಾಯಂದಿರೆಲ್ಲ ಕೂತ್ಕೊಂಡ್ರು. ಆಮೇಲೆ 2 ಜೀವ ಇರುತ್ತೆ ಸರ್. ನಮಗೇನೆ ಒಬ್ಬೊಬ್ರಿಗೆ ಆಗಲ್ಲ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೆ. ಒಂದು ಪುಟ್ಟ ಮಗು ಇರುತ್ತೆ, ನಿಮಗೊಂದು ಚೇರ್ ಹಾಕಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ನಾವು ಗೊತ್ತಲ್ಲ ಯಾವ ಥರ ತಗೊಂಡಿವಿ ಕ್ಲಾಸ್ ಅಂತೇಳಿ. ಈಗ ಕ್ಲಿಯರ್ ಆಗಿದೆ. ಓಕೆ ನೋಡಿ, ಸೋಫಾ ಬಂತು, ಸ್ವಲ್ಪ ಸೊಫಾಸ್ಟಿಕೇಟೆಡ್ ಆಗಿರೋದು ಬಂತು. ಬರುತ್ತೆ ಮಾರಿ ಹಬ್ಬ ಆದರೆ ಬರುತ್ತೆ ನೋಡಿ. ಆರಾಮ್ಸೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಸೈಡಲ್ಲಿ. ಆಮೇಲೆ ಚಂದ ಕೂಡ ಸರ್, ಒಂದು ಚೇರ್ ಹಾಕಿ ಕೂತ್ಕೊಂಡ್ರೆ ಒಂದು ಆಸ್ಪತ್ರೆಗೂ ಚಂದ. ಒಳ್ಳೆ ಜಾತ್ರೆ ಥರ ಕೂತ್ಕೊಂಡ್ಬಿಟ್ರೆ ಅದಕ್ಕೊಂದು ಅರ್ಥ ಇರತ್ತೆ. ಓಕೆ, ನೆಕ್ಸ್ಟ್ ಅವ್ರು ಮಾತಾಡಿದ್ದನ್ನು ಸ್ವಲ್ಪ ಹಾಕ್ಸಿ ಬೈಟ್ಸ್, ಆಮೇಲೆ ವಾಕ್ತರು ಹೋಗಿ. ಆಹಾ, ಖುಷಿ, ಸಮಾಧಾನ ಅಷ್ಟೇ, ತೃಪ್ತಿ. ನೋಡಿ ಅದರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ರಿಪೋರ್ಟರ್ ಅಲ್ಲಿ, ನೋಡ್ಕೊಂಬ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರು ಅಮಾನೀಯವಾಗಿ ನಡೆಸ್ಕೊಳ್ತಾ ಇದ್ದರು. ಯಾಕಂತಂದರೆ ಅವರಿಗೆ ಕುಳಿತುಕೊಳ್ಳಲು ಕೂಡ ಆಸನದ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಇಲ್ಲಿಯ ಜಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಅವರಿಗೆ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ನಾವು ಸುದ್ದಿ ಮಾಡೋಕ್ಕಿಂತ ಬಿಫೋರ್ದಲ್ಲಿ ಎಲ್ಲ ಮಹಿಳೆಯರು ಕೂಡ ತಳಗಡೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇವಾಗ ಆ ಗರ್ಭಿಣಿಯರು ಆರಾಮವಾಗಿ ಕೂತ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಅವ್ರ ಜೊತೆಗೆ ಬಂದಂಥ ಮಹಿಳೆಯರು ಕೂಡ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಇಲ್ಲಿ ಜಿಮ್ಸ್ ಆಸ್ಪತ್ರೆ ಅಂತಂದರೆ ಇಲ್ಲಿ ಗದಗ ಸೇರಿದಂತೆ ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಸೇರಿದಂತೆ ಬಹುತೇಕ ಜಿಲ್ಲೆಗಳಿಂದನೂ ಕೂಡ ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗಿಗೆ ಬರ್ತಾರೆ. ಅದರಲ್ಲೂ ಕಡು ಬಡವರಿದ್ದಂಥ ಮಹಿಳೆಯರು ಕೂಡ ಇಲ್ಲಿ ಸ್ಕ್ಯಾನಿಂಗಿಗೆ ಬರ್ತಾರೆ. ಆದರೆ ಅಂಥವರಿಗೆ ಕೂಡಲು ವ್ಯವಸ್ಥೆ ಇರಲಿಲ್ಲ. ಬಹಳಷ್ಟು ಅಮಾನೀಯವಾಗಿ ಜಿಮ್ಸ್ ಆಡಳಿತ ಮಂಡಳಿ ನಡೆಸ್ಕೊಳ್ತಾ ಇದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಎಲ್ಲ ಕೂಡ ಚೇರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಸುದ್ದಿ ಪ್ರಸಾರವಾದ ತಕ್ಷಣವೇ ಏನು ಇಲ್ಲಿ ಜಿಮ್ಸ್ ನಿರ್ದೇಶಕರಾಗಿರ್ಬೋದು, ಅಧೀಕ್ಷಕರು ಇಬ್ಬರು ಎಚ್ಚೆತ್ತುಕೊಂಡು ಸುದ್ದಿ ಪ್ರಸಾರವಾದ ಕೂಡಲೇ ಎಲ್ಲ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡದಕ್ಕೆ ಇಲ್ಲಿಯ ಗರ್ಭಿಣಿಯರು ಕೂಡ ಸಾಕಷ್ಟು ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಆಯ್ತಲ್ಲ, ಫಟಾಫಟ್ ಇಂಪ್ಯಾಕ್ಟ್. ನೋಡಿ, ಆತ ಅಂದರೆ ಎಲ್ಲ ಖುಷಿ ಜೈಕಾರ ಹಾಕಿದ್ದಾರೆ ಅದನ್ನು.